ಬನ್ನಿ, ನಾನು ಇವತ್ತು ಬೆಳಗಾವಿ ಅಧಿವೇಶನದಲ್ಲಿದ್ದೀನಿ. ವಿಶೇಷವಾಗಿ ಚಳಿಗಾಲದ ಅಧಿವೇಶನದಲ್ಲಿ ನಾನು ಇದ್ದೀನಿ. ಬನ್ನಿ, ಇವತ್ತೊಂದು ದಿನ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆ್ಯಂಟಿ ಇನ್ಕಂಬೆನ್ಸಿ ಶುರುವಾಗಿದೆ. ಸಾಮಾನ್ಯವಾಗಿ ಯಾವುದೇ ಸರ್ಕಾರ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಮತ್ತಾವುದೇ ಇರಲಿ, 5 ವರ್ಷಗಳ ನಂತರ ಸಾಮಾನ್ಯವಾಗಿ ಈ ಆ್ಯಂಟಿ ಇನ್ಕಂಬೆನ್ಸಿ ಶುರುವಾಗುತ್ತೆ. ಆದರೆ ದುರದೃಷ್ಟ ಏನು ಅಂತ ಹೇಳಿದರೆ, ಈ ಕಾಂಗ್ರೆಸ್ಸಿನ ಸರ್ಕಾರ 2023ರಲ್ಲೇ ಪ್ರಾರಂಭವಾಯಿತು. ಅಂದಿನಿಂದ ಇವತ್ತಿನವರೆಗೂ ಕೂಡ ಆ್ಯಂಟಿ ಇನ್ಕಂಬೆನ್ಸಿ ಆಡಳಿತದ ವಿರೋಧಿ ಅಲೆಗಳು ಸೃಷ್ಟಿಯಾಗಿದೆ. ಇದ್ರ ಬಗ್ಗೆ ರಿಯಾಕ್ಷನ್ ತಗೊಳ್ಳೋದಕ್ಕೆ ಸಂಘ ಪರಿವಾರದವರು ಮತ್ತು ಭಾರತೀಯ ಜನತಾ ಪಾರ್ಟಿಯ MLC ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಇಂತಿಷ್ಟು ಪ್ರಾಮಾಣಿಕ ರಿಯಾಕ್ಷನ್ ಅನ್ನು ತಗೊಳ್ಳೋ ಪ್ರಯತ್ನವನ್ನು ಮಾಡೋಣ. ಬನ್ನಿ. ನಮಸ್ಕಾರ ಸರ್. ಮೊಟ್ಟ ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲಿಂದ ತಮಗೆ ಶುಭಾಶಯಗಳು ಸರ್. ಸರ್, ನೇರವಾಗಿ ನಾನು ಚರ್ಚೆಗೆ ಬರ್ತೀನಿ. ಈ ರಾಜ್ಯ ಸರ್ಕಾರ ಈಗಾಗಲೇ 2.5 ವರ್ಷ ದಾಟಿದೆ. ಈ 2.5 ವರ್ಷದ ಸಾಧನೆ 10 ಮಾರ್ಕ್ಸ್ಗೆ ತಾವು ಎಷ್ಟು ಕೊಡ್ತೀರಿ ಸರ್ ನಮ್ಮ ಪ್ರೇಕ್ಷಕರಿಗಾಗಿ? ನಾನು 2 ಮಾರ್ಕು ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂತ ಹೇಳಿದರೆ, ಈ ಸರ್ಕಾರ ಬಂದಿರೋದೇ ಸುಳ್ಳಿನ ಆಧಾರದಿಂದ ಮತ್ತು ಜನರಿಗೆ ಆಮಿಷಗಳನ್ನು ಒಡ್ಡಿ ಬಂದಿರುವಂತಹ ಸರ್ಕಾರ. ನೀವು ಸೂಕ್ಷ್ಮವಾಗಿ ಗಮನಿಸಿದರೆ, ಕರ್ನಾಟಕ ಮತ್ತು ತೆಲಂಗಾಣ ಹೊರತುಪಡಿಸಿದರೆ ಆ ಸಂದರ್ಭದಲ್ಲಿ ಜನ ಇವರ ಮಾತಿಗೆ ಒಂದು ಅರ್ಥದಲ್ಲಿ ಮರುಳಾಗಿ ಏನು ಅಧಿಕಾರವನ್ನು ಕೊಟ್ಟರು. ಆದರೆ ಇವತ್ತು ಪಶ್ಚಾತ್ತಾಪ ಪಡುವಂತಹ ಸ್ಥಿತಿಗೆ ಜನ ತಲುಪಿದ್ದಾರೆ. ಯಾಕೆಂತ ಹೇಳಿದರೆ, ಯಾವುದೇ ರೀತಿಯಲ್ಲಿ ಒಂದು ಕಡೆಯಿಂದ ಗ್ಯಾರಂಟಿಯನ್ನು ಸರಿಯಾಗಿ ಕೊಡ್ತಾ ಇಲ್ಲ, ಇನ್ನೊಂದು ಕಡೆಯಿಂದ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಇವರಿಂದ ಏನನ್ನೂ ಮಾಡಲು ಆಗದಂತಹ ಸ್ಥಿತಿಗೆ ಈ ಸರ್ಕಾರ ತಲುಪಿದೆ. ಹಾಗಾಗಿ ನೋಡಿ, ನೀವು ಎಲ್ಲ ರೀತಿಯ ಬೆಲೆ ಏರಿಕೆ ಮಾಡಿದರು, ಆದರೂ ಕೂಡ ಇವತ್ತಿಗೂ ರಸ್ತೆಯನ್ನು ಸಮಸ್ಥಿತಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಸಾಧ್ಯವಿಲ್ಲದಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ. ಯಾಕೆ ಅಂತ ಹೇಳಿದರೆ, ಇದರಲ್ಲಿ ಪೂರ್ತಿ ಭ್ರಷ್ಟಾಚಾರ ತುಂಬಿದೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರದ ಹಣ ಪೋಲಾಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇಲ್ಲ. ರೈತರ ಸಮಸ್ಯೆಗಳನ್ನು ಕೇಳುವ ಸ್ಥಿತಿಯಲ್ಲಿಲ್ಲ, ಜನಸಾಮಾನ್ಯರ ಪರಿಸ್ಥಿತಿಗಳನ್ನು ಅರ್ಥ ಮಾಡೋದಕ್ಕೆ ಅವರಿಂದ ಸಾಧ್ಯ ಆಗ್ತಿಲ್ಲ. ಅವರ ಒಳಗಿನ ಗೊಂದಲದಲ್ಲಿ, ಅಧಿಕಾರದ ತಿಕ್ಕಾಟದಲ್ಲಿ ಸರ್ಕಾರ ಮುಳುಗಿದೆಯೇ ಹೊರತು ಜನಪರವಾದಂತಹ ಕಾರ್ಯಕ್ರಮದಲ್ಲಿ ಈ ಸರ್ಕಾರ ಇಲ್ಲ ಅಂತ ಹೇಳುವಂಥದ್ದು ಸ್ಪಷ್ಟ ಆಗಿದೆ. ಜನ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಈಗ ಈ ಸರ್ಕಾರವನ್ನು ಯಾಕಾದರೂ ನಾವು ತಂದೆವೋ ಅಂತ ಹೇಳುವಂತಹ ಸ್ಥಿತಿಗೆ ಸಿದ್ದರಾಮಯ್ಯ ಅವರ ನೇತೃತ್ವದ ಈ ಸರ್ಕಾರ ಬಂದಿದೆ. ವಿರೋಧ ಪಕ್ಷವಾಗಿ ಈ ಭ್ರಷ್ಟಾಚಾರವನ್ನು ಯಾವ ರೀತಿ ಬಯಲಿಗೆಳಿಬೇಕು, ಯಾವ ರೀತಿ ಜನರಿಗೆ ತಲುಪಿಸಬೇಕು ಅನ್ನೋದ್ರಲ್ಲಿ ಏನಾದರೂ ವಿರೋಧ ಪಕ್ಷವಾಗಿ ಏನಾದರೂ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಸೋತಿದ್ದಾರಾ ಅನ್ನೋದ್ರ ಬಗ್ಗೆ ರಿಯಾಕ್ಷನ್ ಅನ್ನು ತಗೊಳ್ಳೋಣ. ಸರ್, ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದ್ದೀನಿ. ತಾವು ಕ್ಲಿಯರ್ ಆಗಿ ಹೇಳಿದ್ರಿ, ಇದು ಭ್ರಷ್ಟಾಚಾರದ ಸರ್ಕಾರ, 1 ಕಿಲೋಮೀಟರ್ ರೋಡ್ ಕೂಡ ಹಾಕಿಲ್ಲ. ಹಾಗಾದರೆ ಈ ಭ್ರಷ್ಟಾಚಾರದಲ್ಲಿ ತುಳುಕಿರ್ತಕ್ಕಂಥ ಈ ಒಂದು ರಾಜ್ಯ ಸರ್ಕಾರವನ್ನು ಬೀದಿಗೆ ತೆಗೆದುಕೊಂಡು ಬರೋದ್ರಲ್ಲಿ ವಿರೋಧ ಪಕ್ಷ ಫೇಲ್ಯೂರ್ ಆಗಿದೆ. ಇದು ಅಲ್ಲ, ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷವಾಗಿ ತನ್ನ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸ್ತಾ ಇದೆ. ವಾಲ್ಮೀಕಿ ಹಗರಣದಿಂದ ಪ್ರಾರಂಭಗೊಂಡಂಥದ್ದು ಮೂಡಾದ ಹಗರಣದವರೆಗೂ ಕೂಡ ಎಲ್ಲ ರೀತಿಯ ಹೋರಾಟಗಳನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿರುವಂಥದ್ದನ್ನು ತಾವು ಗಮನಿಸಿರ್ಬೋದು. ಬೆಂಗಳೂರಿಂದ ಮೈಸೂರಿನವರೆಗೆ ಪಾದಯಾತ್ರೆಗಳು ಅಥವಾ ವಾಲ್ಮೀಕಿ ಹಗರಣದ ಬಗ್ಗೆ ರಾಜ್ಯದಾದ್ಯಂತ ನಡೆದಂತಹ ಪ್ರತಿಭಟನೆಗಳು, ಪ್ರತಿಯೊಂದು ಸಂದರ್ಭದಲ್ಲಿಯೂ ಅಧಿವೇಶನದ ಒಳಗೆ ಮತ್ತು ಅಧಿವೇಶನದ ಹೊರಗೆ ಈ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಆಗ್ತಾ ಇರುವಂತಹ ಭ್ರಷ್ಟಾಚಾರವನ್ನು ಭಾರತೀಯ ಜನತಾ ಪಾರ್ಟಿ ಬಹಳ ಪ್ರಬಲವಾಗಿ ಜನರ ಗಮನಕ್ಕೆ ತರುವಂತೆ ಹೋರಾಟವನ್ನು ಮಾಡಿದೆ. ಸರ್, ತಾವು ಭ್ರಷ್ಟಾಚಾರದ ವಿರುದ್ಧ ತಮ್ಮ ಪಕ್ಷ ಹೋರಾಟ ಮಾಡಿದೆ, ನಿಜ ಒಪ್ಕೊಳ್ತೀನಿ. ಹಾಗಾದರೆ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಮೂಡಾ ಹಗರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ತಾವು ತೆಗೆದುಕೊಂಡಿರ್ತಕ್ಕಂಥ ಅಕ್ರಮವಾಗಿ ತೆಗೆದುಕೊಂಡಿರ್ತಕ್ಕಂಥ 14 ಸೈಟ್ಗಳನ್ನು ವಾಪಸ್ ಕೊಡ್ತಾರೆ. ಹಾಗಾದರೆ ಈ 14 ಸೈಟ್ಗಳು ವಾಪಸ್ ಕೊಟ್ಟರೆ ಅಲ್ಲಿಗೆ ಮುಕ್ತಾವಾಯ್ತಾ? ಇದನ್ನು ಯಾವ ರೀತಿ ಸಮಾಜಕ್ಕೆ ನೀವು ಸಂದೇಶವನ್ನು ತಗೊಂಡು ಹೋಗ್ತೀರಿ? ನೋಡಿ, ಅವರು ವಾಪಸ್ ಕೊಟ್ಟರು ಅಂತ ಹೇಳುವಂಥದ್ದೇ
ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳುವಂಥದ್ದರ ಮೇಲ್ನೋಟಕ್ಕೆ ಅದು ಸೂಚನೆ. ಮತ್ತು ತನಿಖೆ ಈಗಾಗಲೇ ಏನು ಮುಗಿದಿಲ್ಲ, ತನಿಖೆಗಳು ಮುಂದುವರಿತಾ ಇದೆ. ಹೈಕೋರ್ಟ್ ಇದನ್ನು ತನಿಖೆಯನ್ನು ಮುಂದುವರಿಸಬೇಕು ಅಂತ ಹೇಳುವಂತಹ ಸೂಚನೆಯನ್ನು ಸಂಬಂಧಪಟ್ಟ ತನಿಖಾ ಇಲಾಖೆಗಳಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಮತ್ತು ಸಾಮಾನ್ಯವಾಗಿ ಈ ತನಿಖೆಗಳು, ಈ ಎಲ್ಲ ಸಂಗತಿಗಳು ನಾವು ನಿರೀಕ್ಷಿಸಿದಷ್ಟು ವೇಗದಲ್ಲಿ ಅದು ಫಲಿತಾಂಶವನ್ನು ಕೊಡೋದಿಲ್ಲ. ಅದು ಅದರದೇ ಆದಂಥ ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ಒಂದಂತೂ ಸತ್ಯ, ನ್ಯಾಯ ಅಂತೂ ಸಿಕ್ಕೇ ಸಿಕ್ಕದೆ, ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಹಾಗೆಯೇ ಆಗ್ತದೆ. ಸರ್, ತಾವು ನಿಜವಾಗ್ಲೂ ಕೂಡ ಮಂಗಳೂರು ಮತ್ತು ಉಡುಪಿ ಕಡೆಯವರು. ಈಗಾಗಲೇ ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂತಹ ಧರ್ಮಸ್ಥಳದ ಬಗ್ಗೆ ನಾನು ಇನ್ನೇನು ಜಾಸ್ತಿ ಕೇಳೋದೇ ಇಲ್ಲ. ಯಾಕಂತ ಹೇಳಿದ್ರೆ ಧರ್ಮಸ್ಥಳದ ವಿರುದ್ಧ ಬಹಳ ದೊಡ್ಡದಾಗಿರ್ತಕ್ಕಂಥ ಷಡ್ಯಂತ್ರವೇ ಆಗಿದೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಯಾವ ರೀತಿ ನಡ್ಕೊಳ್ತು, ಯಾವ ರೀತಿ ಹಿಂದೂ ವಿರೋಧಿ ನೀತಿಯನ್ನು ಅನುಕರಣೆ ಮಾಡಿತು ಅನ್ನೋದ್ರ ಬಗ್ಗೆ ನಾವು ಸ್ಪಷ್ಟೀಕರಣ ಮಾಡಿ. ನಗರ ನಕ್ಸಲರು ಕೊಟ್ಟಂತಹ ಚಿತ್ರಣದ ಆಧಾರದ ಮೇಲೆ ಏನೋ ಬಹಳ ದೊಡ್ಡ ಸಂಗತಿ ನಡೆದಿದೆ ಅಂತ ಹೇಳುವಂತಹ ಭಾವನೆ ಬರುವ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅಪಪ್ರಚಾರವನ್ನು ಎಬ್ಬಿಸಿ ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಪ್ರಯತ್ನ ಆಗಾಗ ಬೇರೆ ಬೇರೆ ಕಡೆ ಮಾಡ್ತಾ ಇರ್ತಾರೆ. ಅದೇ ರೀತಿಯ ಪ್ರಯತ್ನ ಧರ್ಮಸ್ಥಳದ ಮೇಲೆ ಆಯಿತು. ಅವ್ರು ಏನೋ ಬಹಳ ದೊಡ್ಡದು ಸಿಗ್ತದೆ ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ SITಯನ್ನು ಮಾಡಿದರು. ಆದರೆ SIT ರಚನೆ ಮಾಡಿದರ ಪರಿಣಾಮ ಏನಾಯಿತು ಅಂತ ಕೇಳಿದರೆ, ಇವರು ಏನೆಲ್ಲ ಬುರುಡೆ ಹೇಳಿದರು ಅದು ಬುರುಡೆ ಗ್ಯಾಂಗಿನ ಬುರುಡೆ ಅಂತ ಹೇಳುವಂಥದ್ದು ತನಿಖೆಯ ನಂತರ ಬಂದು ಹೋಯಿತು. ಈಗ ನಿಜವಾಗಿ ನೋಡಲಿಕ್ಕೆ ಹೋದರೆ ಇದರ ಹಿಂದೆ ಇರುವವರು ಯಾರು, ಅವರನ್ನು ರಕ್ಷಿಸುವ ಕಾರಣಕ್ಕೆ ಎದುರುಗಡೆ ಸಿಕ್ಕಂತಹ 6 ಮಂದಿಯ ಮೇಲೆ ಈಗ ಚಾರ್ಜ್ ಶೀಟೋ ಕೇಸೋ ಏನೋ ಮಾಡ್ತಾ ಇದ್ದಾರೆ. ಇಲ್ಲದಿದ್ದರೆ ಯಾರು 6 ಜನ ಇದ್ದಾರೆ, ಆ 6 ಜನರಿಗೆ ಇಷ್ಟು ದೊಡ್ಡ ಪ್ರಕರಣವನ್ನು, ಇಷ್ಟು ದೊಡ್ಡ ರೀತಿಯಲ್ಲಿ ಪ್ರಚಾರವನ್ನು ಗಿಟ್ಟಿಸಿಕೊಳ್ಳುವಂತಹ ಶಕ್ತಿ ಇಲ್ಲ, ಆರ್ಥಿಕವಾಗಿಯೂ ಬಲ ಇಲ್ಲ. ಇದರ ಹಿಂದೆ ಬೇರೆ ನಗರ ನಕ್ಸಲರು ಅವರ ಮುಖ್ಯ ಸೂತ್ರಧಾರರು ಇರುವುದರ ಕಾರಣಕ್ಕೋಸ್ಕರವೇ ಈಗ ಅವರನ್ನು ರಕ್ಷಣೆ ಮಾಡಬೇಕು. ಯಾಕಂದ್ರೆ ಅವರ ಮಾತನ್ನ ಕೇಳಿ ಇವರು ಇದನ್ನೆಲ್ಲ ಮಾಡಿ ಅದಕ್ಕೋಸ್ಕರ ಕಾಂಗ್ರೆಸ್ ಇದನ್ನೊಂದು ರೀತಿಯಲ್ಲಿ ಮುಚ್ಚಿ ಹಾಕುವ ಪ್ರಯತ್ನದ ದೃಷ್ಟಿಯಲ್ಲಿ ಈಗ ಆ 6 ಮಂದಿಗೆ ಸೀಮಿತವಾಗಿ ಈ ಪ್ರಕರಣವನ್ನು ಮುಕ್ತಾಯ ಮಾಡುವ ಲಕ್ಷಣಗಳು ಕಾಣ್ತಾ ಇದ್ದಾರೆ. ಅಕಸ್ಮಾತ್ ಏನಾದರೂ ಈ SIT ಏನಾದರೂ ಇದು ಮುಚ್ಚಿ ಹಾಕುವ ಪ್ರಯತ್ನ ಏನಾದರೂ ಮಾಡಿದ್ರೆ ಭಾರತೀಯ ಜನತಾ ಪಕ್ಷದ ಸ್ಟ್ಯಾಂಡ್ ಏನು, ಹೋರಾಟ ಮಾಡ್ತೀರಾ? ಯಾವುದಕ್ಕೂ ತನಿಖೆ ಈಗ ಪೂರ್ಣ ಪ್ರಮಾಣದಲ್ಲಿ ಆಗಬೇಕಷ್ಟೇ. ಮಧ್ಯಂತರ ವರದಿಯನ್ನು ಕೊಟ್ಟಿದ್ದಾರೆ. ಬಂದ ಮೇಲೆ ಮುಂದಿನ ಸಂಗತಿಗಳನ್ನು ಏನು ಅಂತ ನಿರ್ಣಯ ಮಾಡಿ. ಬನ್ನಿ, 2.5 ವರ್ಷದಿಂದ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮಧ್ಯದಲ್ಲಿ ಅಧಿಕಾರದ ತಿಕ್ಕಾಟ ತಾರಕಕ್ಕೇರಿದೆ. ಇವತ್ತು ಅಭಿವೃದ್ಧಿ ಆಗ್ತಾ ಇಲ್ಲ, 1 ಕಿಲೋಮೀಟರ್ ರಸ್ತೆ ಆಗ್ತಾ ಇಲ್ಲ, ಗುಂಡಿಗಳು ಮುಚ್ಚೋದಕ್ಕಾಗ್ತಾ ಇಲ್ಲ. ಸಾಕ್ಷಾತ್ ಈ ಕರ್ನಾಟಕದ ಜನರ ಒಂದು ದೌರ್ಭಾಗ್ಯನೇ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಒಂದು ಪವರ್ ಶೇರಿಂಗ್ ಬಗ್ಗೆ ನಮ್ಮ ಶಾಸಕರು ಏನು ಹೇಳ್ತಾರೆ, ಕ್ವಿಕ್ ಆಗಿ ರಿಯಾಕ್ಷನ್ ತಗೊಳ್ಳೋಣ. ನೋಡ್ತಾ ಇದ್ದೀವಿ ಈ ಒಂದು ವಾಯ್ಸ್ ಯೂಟ್ಯೂಬ್ ಚಾನಲ್. ಸರ್, 2.5 ವರ್ಷದಿಂದ ಇಡೀ ಕರ್ನಾಟಕಕ್ಕೆ ಬಹಳ ದೊಡ್ಡ ಗಂಡಾಂತರವೇ ನೋಡ್ತಾ ಇದ್ದೀವಿ. ಅಧಿಕಾರದ ಹಂಚಿಕೆ, ತಾವೇನು ಹೇಳ್ತೀವಿ ಸರ್? ಈ ಅಧಿವೇಶನವನ್ನೇ ನೋಡ್ತಾ ಇದ್ದೀರಲ್ಲ, ಅಧಿವೇಶನದಲ್ಲಿ ಯಾವ ವಿಷಯಗಳು ಚರ್ಚೆ ಆಗಬೇಕಿತ್ತು? ದಿನನಿತ್ಯ ಪತ್ರಿಕೆ ತೆಗೆದರೆ ಪತ್ರಿಕೆಯ ಹೆಡ್ಲೈನ್ ಶಿರೋನಾಮೆ ಏನಿದೆ ಅಂತೇಳಿ ಕೇಳಿದರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳುವುದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಹೊರತು ಉತ್ತರ ಕರ್ನಾಟಕದ ಸಮಸ್ಯೆ ಆಗಲಿ, ರೈತರ ಸಮಸ್ಯೆ ಆಗಲಿ, ರಾಜ್ಯ ಅನುಭವಿಸುತ್ತಿರುವ ಸಮಸ್ಯೆಗಳಾಗಲಿ, ಅದರ ಪರಿಹಾರದ ಬಗ್ಗೆ ಯಾವುದೇ ಹೆಡ್ಲೈನ್ಗಳು ಆಗ್ತಾ ಇಲ್ಲ. ಯಾಕೆ ಹೇಳಿದರೆ ಎಲ್ಲರೂ ಚರ್ಚೆಯಲ್ಲಿ ಯಾವುದರಲ್ಲಿ ಮುಳುಗಿದ್ದಾರೆ. ಇವತ್ತೇ ನೋಡಿ, ಇವತ್ತು ಅಧಿವೇಶನವನ್ನು ಕರೆದಿದ್ದಾರೆ. 10 ಗಂಟೆ ಸಮಯಕ್ಕೆ ವಿಧಾನ ಪರಿಷತ್ ಅಧಿವೇಶನ ನಡಿಬೇಕಿತ್ತು. ಒಬ್ಬರು ಅಧಿವೇಶನದ ಒಳಗೆ ಇಲ್ಲ. ಯಾಕೆ ಏನು ಅಂತ ಹೇಳುವಂತಹ ಮಾಹಿತಿ ಇಲ್ಲ. 11 ಗಂಟೆ ಆದರೂ ಒಂದು ಆಡಳಿತ ಪಕ್ಷವಾಗಿ ಬೇಜವಾಬ್ದಾರಿಯಿಂದ ವರ್ತಿಸ್ತದೆ ಮತ್ತು ಯಾವುದೇ ರೀತಿಯ ಜನರ ಸಮಸ್ಯೆಯ ಬಗ್ಗೆ ಅವರಿಗೆ ಗಮನ ಇಲ್ಲ. ಅವರ ಪೂರ್ತಿ ಗಮನ ಇರುವಂಥದ್ದು ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ಅಂತ ಹೇಳುವಂತಹ ಒಂದು ವಾತಾವರಣ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಸರ್ಕಾರಕ್ಕೆ ಉತ್ಸಾಹವೇ ಇಲ್ಲ. ಈ ಒಂದು ಅಧಿವೇಶನ ನಾಮಕೆ ವಾಸ್ತೆ ಮಾಡಿ ಮುಗಿಸಿ ಹೋಗುವಂಥದ್ದೇ ಅವರ ಆಲೋಚನೆ ಅಂತ ಹೇಳುವಂಥದ್ದು ಅವರ ನಡವಳಿಕೆಯ ಕಾರಣಕ್ಕೆ ಕಾಣ್ತದೆ. ಮಂತ್ರಿಗಳನ್ನೆಲ್ಲ ನೋಡಿದರೆ
ಮುಂದಿನ ಬದಲಾವಣೆ ಏನಾಗ್ತದೋ, ನಾನು ಮಂತ್ರಿಯಾಗಿ ಉಳಿತೇನೋ ಇಲ್ಲೋ ಅಂತ ಹೇಳುವ ಆತಂಕಗಳು ಅವರ ಮುಖದಲ್ಲಿ ಕಾಣ್ತಾ ಇದೆ. ಹಾಗಾಗಿ ಈ ಸರ್ಕಾರ ಜನ ಈಗಾಗಲೇ ಇದನ್ನು ತಿರಸ್ಕರಿಸಿ ಆಗಿದೆ. ಜನರಿಗೆ ಮುಂದೆ ಏನಾದರೂ ಒಂದು ಅವಕಾಶ ಬಂದರೆ ಖಂಡಿತವಾಗಿ ಇವರನ್ನ ಅಧಿಕಾರದಿಂದ ಕಿತ್ತು ಬಿಸಾಡ್ತಾರೆ ಅಂತ ಹೇಳೋದಕ್ಕೆ ಯಾವುದೇ ಸಂಶಯ ಇಲ್ಲ. ಬನ್ನಿ, ಕೇವಲ ಮತ್ತು ಕೇವಲ ಅಧಿಕಾರಕ್ಕೆ ಅಂಟಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇಡೀ ಸದನದಲ್ಲಿ ಕೂಡ ಗೊತ್ತಾಗ್ತಾ ಇದೆ. ಕೊನೆಯದಾಗಿ ಉತ್ತರ ಕರ್ನಾಟಕದ ಬಗ್ಗೆ ತಾವು ಸದನದಲ್ಲಿ ಏನೆಲ್ಲ ಪ್ರಶ್ನೆಯನ್ನು ಕೇಳಿದಿರಿ? ಯಾಕಂತ ಹೇಳಿದ್ರೆ ಚಳಿಗಾಲದ ಅಧಿವೇಶನದಲ್ಲಿ ಇದುವರೆಗೂ ಕೂಡ ಬೆಳಗಾವಿಯಲ್ಲಿ 17ನೇ ಒಂದು ಆಗ್ತಾ ಇದೆ, ಒಂದು ಅಸೆಂಬ್ಲಿ ಆಗ್ತಾ ಇದೆ. ಈ ಒಂದು ಕಾಲಘಟ್ಟದಲ್ಲಿ ತಾವು ಉತ್ತರ ಕರ್ನಾಟಕದ ಬಗ್ಗೆ ಏನೆಲ್ಲ ಬೆಳೆಯುತ್ತಿದ್ದೀರಿ? ಈಗ ಚರ್ಚೆ ನಡೀತಾ ಇದೆ. ಇವತ್ತು ಕೂಡ ಉತ್ತರ ಕರ್ನಾಟಕ ಬುಧವಾರದ ದಿನ ಉತ್ತರ ಕರ್ನಾಟಕದ ಚುನಾವಣೆ ಇದು ಚರ್ಚೆಗೋಸ್ಕರ ಸಮಯವನ್ನ ಮೀಸಲಿಟ್ಟಿದ್ದಾರೆ. ಆದರೆ ಈ ಸರ್ಕಾರಕ್ಕೆ ಒಂದು ಇಚ್ಛಾಶಕ್ತಿ ಇಲ್ಲ. ಈ ಆರ್ಥಿಕವಾಗಿ ಒಂದು ರೀತಿಯಲ್ಲಿ ದಿವಾಳಿ ಆಗಿದೆ. ಅವರು ಬಂದು ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಡ್ತೇವೆ ಅಂತೇಳಿ ಧೈರ್ಯದಲ್ಲಿ ಹೇಳುವಂತಹ ಸ್ಥಿತಿಯಲ್ಲಿ ಸರ್ಕಾರ ಖಂಡಿತವಾಗಿಲ್ಲ. ಮತ್ತು ಕೆಳಗೆ ಬಿದ್ದರೂ ಮೂಗು ಮೇಲೆ ಅಥವಾ ಮಣ್ಣಾಗಲಿಲ್ಲ, ಮೀಸೆ ಮಣ್ಣಾಗಲಿಲ್ಲ ಅಂತ ಹೇಳುವ ರೀತಿಯಲ್ಲಿ ನಾವೆಲ್ಲ ಸರಿ ಇದೆ, ನಾವೆಲ್ಲ ಮಾಡ್ತೇವೆ ಅಂತ ಹೇಳಿ ಒಂದು ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಈ ಅಧಿವೇಶನವನ್ನು ಮುಕ್ತಾಯ ಮಾಡ್ತಾರೆ ಅಂತ ಹೇಳೋದ್ರಲ್ಲಿ ಸಂಶಯ ಇಲ್ಲ. ಆದರೆ ಜನರ ಸಮಸ್ಯೆ ಉತ್ತರ ಕರ್ನಾಟಕದಲ್ಲಿ ಇವತ್ತು ಇಷ್ಟು ದೊಡ್ಡ ಖರ್ಚು ಮಾಡಿ ಅಧಿವೇಶನ ಆಗ್ತಾ ಇರುವಾಗ ಜನರ ಭರವಸೆಗೆ, ರೈತರ ಭರವಸೆಗೆ ಇವರು ಸಂಪೂರ್ಣವಾಗಿ ತಣ್ಣೀರೆರಚಿದ್ದಾರೆ ಅಂತ ಹೇಳೋದಕ್ಕೆ ಯಾವುದೇ ಸಂಶಯ ಇಲ್ಲ. ಇದು ನಮ್ಮ ಶಾಸಕರ ಮನದಾಳು. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣ ಜಗದ್ಗುರು ಸರ್ವಂ ಸುಧಿಷ್ಠಾರ್ಪಣಮಸ್ತು. ಥ್ಯಾಂಕ್ ಯು ಸರ್. ಧನ್ಯವಾದ.